ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬುಧವಾರದ ವ್ಲಾಗು. ಬೆಳಗಿನ ತಿಂಡಿಗೆ ನಾನು ದೋಸೆ ಮತ್ತು ಕುಂಬಳಕಾಯಿನ ಪಲ್ಯ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕಾಲೇಜ್ ಇರೋದ್ರಿಂದ ಅವಳು ಕೂಡ ತಿಂಡಿ ತಿಂದ್ಕೊಂಡು ಕಾಲೇಜ್ಗೆ ಹೊರಟಳು. ನನ್ನ ಮಗನೂ ಕೂಡ ತಿಂಡಿ ತಿಂದ್ಕೊಂಡು ಅವನು ಟ್ಯೂಷನ್ಗೆ ಅಂತ ಹೊರಟ. ನಾನು ಸ್ವಲ್ಪ ನನ್ನ ತಂಗಿ ಮನೆಗೆ ಹೋಗಬೇಕಾಗಿತ್ತು. ನಾನು ಮತ್ತು ನನ್ನ ಹಸ್ಬೆಂಡು ಹೊರಟ್ವಿ. ನಾವು ತಿಂಡಿ ತಿಂದ್ಕೊಂಡು ಇಲ್ಲಿ ನನ್ನ ತಾಯಿ ಮನೆಯಿಂದ ಒಂದು ಟ್ರಿಪ್ಗೆ ಅಂತ ಹೊರಡ್ತಾ ಇದ್ವಿ. ನಮ್ಮವ್ವ ಸಂಘದ ಕಡೆಯಿಂದ ಟ್ರಿಪ್ಗೆ ಅಂತ ಹೊರಡ್ತಾ ಇದ್ರು. ಒಂದು 21 ಜನ ಆಗಿದ್ರು ಎಲ್ಲರೂ ಸೇರಿ. ನಾನು ಮತ್ತು ನನ್ನ ತಂಗಿನೂ ಕೂಡ ಹೊರಡೋಣ, ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಒಪ್ಕೊಂಡಿದ್ವಿ. ಅದಕ್ಕೋಸ್ಕರ ನಾನು ನನ್ನ ತಂಗಿ ಮನೆಗೆ ಹೋಗಿದ್ದು. ಇಲ್ಲಿಂದೇ ನನ್ನ ತಂಗಿನೂ ನಾನು ಹೊರಡೋಣ ಜೊತೆಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ ಡೈರೆಕ್ಟಾಗಿ ನನ್ನ ತಂಗಿ ಮನೆಗೆ. ನೋಡಿ ಇಷ್ಟು ನಮ್ಮ ಫ್ರಿಡ್ಜು ಎಷ್ಟು ಆಟ ಸಾಮಾನು ಇಟ್ಕೊಂಡಿದ್ದಾನೆ ಅಂತ. ಸಾಕತ್ರಿಷ್ಟು ಇಷ್ಟೊಂದು ಇಟ್ಕೊಂಡಿದೆಯಲ್ಲ. ಇನ್ನೂ ಬೇಕು ಬಸ್ಸು ಲಾರಿ ಅಂತೀಯಲ್ಲ. ಒಂದಷ್ಟು ಆಟ ಸಾಮಾನು ಕವರ್ಗೆ ಹಾಕೊಂಡವಳೆ. ಜೋಡಿಸ್ಬಿಟ್ಟಿದ್ರೆ ಸಾಲಾಗಿ. ಅಯ್ಯೋ ಕುಸ್ಮ ತಗೊಂಡಿದ್ಲಲ್ಲ. ಕರೆಕ್ಟ್ ಕುಚ್ಚಿ ಅವತ್ತು ತಗೊಂಡಿದ್ದು. ಇನ್ನೊಂದಿನ ಮಾಡಿದ್ರಾಯ್ತು ಬಿಡು. ತ್ರಿಶು ಇವೆಲ್ಲ ನಿನ್ನದ? ಸಾಕ ಆಟ ಸಾಮಾನು ನಂದು ಅಂತ ಜೋರಾಗಿ ಹೇಳು. ಗೈಸ್ ಇವಂದಂತೆ. ತ್ರಿಶುನು ಕೂಡ ಮಾತಾಡಿಸ್ಕೊಂಡು ನೋಡಿ ಅವನು ಎಷ್ಟೊಂದು ಆಟ ಸಾಮಾನೆಲ್ಲ ಇಟ್ಟಿದ್ದಾನೆ. ಇಷ್ಟೊಂದು ಇದ್ರೂ ಕೂಡ ಇನ್ನೂ ಬೇಕು ಬಸ್ಸು ಲಾರಿ ಆಟೋ ಅಂತೆಲ್ಲ ಕೇಳ್ತಾ ಇರ್ತಾನೆ. ಇನ್ನೂ ಒಂದು ಮೂಟೆ ಇತ್ತು ಮೇಲ್ಗಡೆ, ಅದನ್ನು ಕೆಳಗಡೆ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರೀ ಇಷ್ಟನ್ನೇ ತೋರಿಸ್ತಾ ಇದ್ಲು. ಇದ್ಯಾವ ಗಿಡ? ಇದ್ಯಾವ ಗಿಡ ತ್ರಿಶು? ಬಾ ಈ ಕಡೆ ತೋರಿಸ್ತಾ ಹೇಳು. ಒಂದು ಗಿಡ ದಬ್ಬಕ್ಕೋಗ್ಬಿಟ್ಟಿದೆ. ನಿಮ್ಮ ಗಿಡನ ತ್ರಿಶು ಇದು? ಇವೆಲ್ಲ ಹೇಳು. ಆ ತುಳಸಿ ಗಿಡ ಏನು ಮಾಡ್ಬೋದು? ನಮ್ಮ ಮಮ್ಮಿ ಹಾಕಿದ್ವಿ ಅಂತ ಹೇಳು. ನೀನೇನು ಹಾಕಿಲ್ವಾ? ನೋ ನೀನೇ ಹೇಳು. ಗೈಸ್ ಅಂತ ಹೇಳು. ಹೇಳ್ತೀಯಲ್ಲ ಬಾ ತ್ರಿಶು. ನನ್ನ ಹಸ್ಬೆಂಡು ನನ್ನನ್ನು ಬಿಟ್ಬಿಟ್ಟು ಸಿಟಿಗೆ ಅಂತ ಹೊರಟ್ರು ಕೆಲಸಕ್ಕೆ ಅಂತ. ಸರಿ ಅಂತ ಹೇಳಿ ನಾವು ಕೂಡ ಬರೋಷ್ಟರಲ್ಲಿ ಎಲ್ಲ ರೆಡಿಯಾಗಿದ್ದರು ಅಂತಂದ್ಬಿಟ್ಟು ನಾವು ಕೂಡ ಆಟೋ ಮಾಡಿಕೊಂಡು ಊರಿಗೆ ಅಂತ ಹೊರಟ್ವಿ. ನಮ್ಮ ತ್ರಿಶುಗೆ ಬಂದ ತಕ್ಷಣ ನಾವು ತುಂಬಾ ಖುಷಿಪಟ್ಟ. ಹಾಗೆಯೇ ಅಲ್ಲಿ ಮನೆ ಮುಂದ್ಗಡೆ ಗಿಡಗಳೆಲ್ಲ ಹಾಕಿದ್ಲಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದ. ಇದು ತುಳಸಿ ಗಿಡ, ಇದನ್ನು ತಿನ್ಬೋದು ಹಿಂಗೆ ಹಂಗೆ ಅಂತೆಲ್ಲ ಹೇಳ್ತಾ ಇದ್ದ. ಸರಿ ಅಂತ ಕೇಳಿಕೊಂಡು ಅಷ್ಟೊತ್ತಿಗೆ ಆಟೋ ಕೂಡ ಬಂತು. ನಾವು ಕೂಡ ಹೊರಟ್ವಿ. ಹಾಗೆಯೇ ಬರುವಾಗ ದೇವ್ರ ಫೋಟೋಗೆ ಮುಡ್ಸೋದಕ್ಕೆ ಹೂ ತೊಗೊಂಡು ಬನ್ನಿ ಅಂತ ಹೇಳಿದ್ಲು ನಮ್ಮವ್ವ. ಹೂ ತಗೊಂಡು ಮನೆಗೆ ಬಂದ್ವಿ. ಅಲ್ಲಿದ್ದಾಗ್ಲಿಂದನೇ ನೀರು ಕೊಡಿ ಅಂತ ಕೇಳ್ತಿದ್ದ. ಅಷ್ಟು ದಾವಾಗಿತ್ತ ತ್ರಿಶು. ಎಲ್ಲರೂ ಸ್ವಲ್ಪ ಹೊತ್ತು ಟೀ ಕುಡಿತಾ ಕೂತಿದ್ವಿ. ಹಾಗೆಯೇ ನನ್ನ ತಂಗಿ ಮಗಳು ಶಾಸ್ತ್ರದ್ದು ಫೋಟೋ ನೋಡೋಣ, ಆಲ್ಬಮ್ ಇತ್ತಲ್ಲ ಅದನ್ನು ನೋಡೋಣ ಅಂತಂದ್ಬಿಟ್ಟು ನಾವು ಕೂತ್ಕೊಂಡು ನೋಡ್ತಾ ಇದ್ವಿ. ಅದೇ ನನ್ನ ಮೊದಲನೇ ತಂಗಿ ಜ್ಯೋತಿ ಅಂತ ಹೇಳ್ತಿದ್ನಲ್ಲ, ಅವಳ ಮಗಳು ಶಾಸ್ತ್ರದ ಇದು. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ ನೋಡಿ, ತುಂಬ ಖುಷಿ ಆಯಿತು. ಇವರು ನಮ್ಮ ಅತ್ತಿಗೆ ದ್ರಾಕ್ಷಿ, ಮತ್ತು ಇದು ನಾನು, ಮತ್ತು ಈ ಕಡೆ ಇರೋದು ಅನು, ಮತ್ತು ಇವಳೇನೆ ನಮ್ಮ ಜ್ಯೋತಿ. ಅವಳ ಮಗಳದೇ ಶಾಸ್ತ್ರ ಇದು, ಕೀರ್ತನ ಅಂತ ಅವಳ ಹೆಸರು.
ಇವರೇನೆ ನನ್ನ ತಂಗಿ ಜ್ಯೋತಿ, ಅವ್ರ ಹಸ್ಬೆಂಡು ಮತ್ತು ಅವನ ಮಗ, ಮೊದಲನೇ ಮಗ, ಇವಳು ಮಗಳು ಕಿರಣ್, ಕೀರ್ತನ, ಜ್ಯೋತಿ, ಸಿದ್ಧರಾಜು ಅಂತ. ಚೆನ್ನಾಗಿ ಬಂದಿತ್ತು ಫೋಟೋ ಎಲ್ಲ, ಅದನ್ನೇ ಮಾತಾಡಿಕೊಂಡು ನೋಡ್ತಾ ಇದ್ವಿ. ಸೊ ಇವಳು ಟ್ರಿಪ್ಗೆ ಈ ಸಲನೂ ಬರಲಿಲ್ಲ, ಈ ಸಲನೂ ಮಿಸ್ ಮಾಡಿಕೊಂಡ್ಳು. ನಾನು ಮತ್ತು ಅನು ಮಾತ್ರ ಹೋಗಿದ್ದು. ಇಲ್ಲಿ ನಾನು, ರಾಧಾ, ನನ್ನ ಮಗಳು ಮತ್ತು ಚೆರಿ. ಇಲ್ಲಿ ನನ್ನ ತಂಗಿಯನು ಮತ್ತು ಅವ್ರ ಹಸ್ಬೆಂಡು ಎಲ್ಲ ತೆಗೆಸ್ಕೊಂಡಿದ್ವಿ. ಈ ಕಡೆ ಸೈಡು ನಾನು ಮತ್ತು ನನ್ನ ಹಸ್ಬೆಂಡು ಎಲ್ಲ ತೆಗೆಸ್ಕೊಂಡಿದ್ವಿ. ಈ ಫೋಟೋಸ್ ಎಲ್ಲ ಇಷ್ಟ ಆಯಿತು. ನನ್ನ ಮಗ, ಮತ್ತು ನನ್ನ ತಂಗಿ ಮಗ, ನಮ್ಮ ಅಣ್ಣನ ಮಗ, ನನ್ನ ಮಗಳು, ಮತ್ತು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಾನು ಮತ್ತು ನನ್ನ ಹಸ್ಬೆಂಡು, ಮತ್ತು ನಮ್ಮ ತ್ರಿಷು, ಮತ್ತು ನಮ್ಮ ಹರೀಶ್ ಅವರು, ಮತ್ತು ರಾಧಾ, ಚೆರಿ, ದೀಕ್ಷಿ, ಮತ್ತು ನಮ್ಮನು, ನಮ್ಮ ಅತ್ತೆ ಕಿರಣ್ ಅವರು ಎಲ್ಲರೂ ಒಳ್ಳೆ ಜೋಡಿಗಳು. ಚೆನ್ನಾಗಿದೆ ಫೋಟೋಸು, ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋಸ್ ಎಲ್ಲ ನೋಡಿದ್ದಾಯಿತು. ಅಷ್ಟೊತ್ತಿಗಾಗಲೇ ನಮ್ಮಪ್ಪ ಹಸು ಮತ್ತು ಮೇಕೆ ಮರಿಗಳನ್ನೆಲ್ಲ ಮೇಯಿಸ್ಕೊಂಡು ಬಂದರು. ನಾವು ಅದೇ ರೀತಿ ನೋಡ್ತಾ ಕೂತಿದ್ವಿ ಸರಿ ಅಂತ ಹೇಳಿ. ಟೀ ಮಾಡಿಕೊಂಡು ಕುಡ್ಕೊಂಡು ಕೂತಿದ್ವಿ. ಹಾಗೆ ಸಣ್ಣದು 2 ಮರಿಗಳನ್ನು ಹಾಕಿತ್ತು, ಮೇಕೆ ಮರಿ. ಅದನ್ನು
ನೋಡಿಕೊಂಡು ತ್ರಿಷು ಜೊತೆ ಮಾತಾಡ್ತಾ ಕೂತಿದ್ವಿ. ಈಗ ಹೋಯ್ತು ಅಂದರೆ 2,000 ದುಡ್ಡು ಬೇಕು. ಬೇಕು. ಪೂಜೆನೂ ಮಾಡ್ಸಂಗಿಲ್ಲ. ಪೂಜೆ ಮಾಡ್ಸಂಗಿಲ್ಲ ಮಾಮೂಲಿ ದೇವ್ರು ನೋಡ್ತಾರೆ. ಇಲ್ಲಿ ತ್ರಿಷು ಮಾತಾಡ್ಸು. ಹೊಡಿಬಾರ್ದು ಪಾಪ ಅಲ್ವಾ. ಇಲ್ಲಿ ನೋಡಿ, ಅಯ್ಯೋ ಎದ್ರುಕೋತದ ನೋಡಿ ಇಲ್ಲಿ. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ. ಹಂಗೆಲ್ಲ ಮಾಡ್ಬಾರ್ದು, ಹಂಗೆಲ್ಲ ಮಾಡ್ಬಾರ್ದು. ಕುಣಿಸ್ಕ ಮಾತಾಡ್ಸದ ಹಂಗೆಲ್ಲ ಮಾಡ್ಬಾರ್ದು. ಸುಮ್ಮನೆ ನೋಡು, ಸುಮ್ಮನೆ ಪಾಪ ಹೋದು ಕೊಡಮ್ಮ, ಚಿಕ್ಕ ಪಾಪ ಹಂಗೆಲ್ಲ ಏನಾಯ್ತು. ನಮ್ಮವ್ವ ಅಲಸಂದೆ ಕಾಳು ಸಾಂಬಾರು ಮಾಡಿದರು. ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ನಾವು ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ ಟ್ರಿಪ್ಗೆ ಅಂತ ನೀವೇ ಗೆಸ್ ಮಾಡಿ ಹೇಳಿ ನೋಡೋಣ. ಮತ್ತು ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.